ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಿನ ಮೇಲೆ ಇಡಿ ಕೆಂಗಣ್ಣನ್ನ ಇಟ್ಟಿದೆ. ಬಹುಕೋಟಿ ವೆಚ್ಚದ ಕಾಮಗಾರಿ ಡಿಪಿಆರ್ ಮೇಲೆ ಇಡಿ ಕಣ್ಣಿಟ್ಟಿರೋದು. ಇನ್ನು ಈ ಸಂಬಂಧ 3 ದಿನಗಳಿಂದ ಕೂಡ ಪಾಲಿಕೆಯಲ್ಲಿ ದಾಖಲೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಪರಿಶೀಲನೆಯ ವೇಳೆ ಮತ್ತಷ್ಟು ದಾಖಲೆಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಇಡಿ. ಪ್ರಮುಖವಾಗಿ ಟನಲ್ ರಸ್ತೆಯ ಡಿಪಿಆರ್ ಮೇಲೆ ಇಡಿ ನಿಗಾವನ್ನ ವಹಿಸಿದೆ. ಈಗಾಗಲೇ ಸುರಂಗ ಮಾರ್ಗದ ಡಿಪಿಆರ್ ಸಿದ್ಧ ಮಾಡೋದಕ್ಕೆ ಪಾಲಿಕೆ ಸಜ್ಜಾಗಿದೆ. ಪಾಲಿಕೆ ರೆಡಿ ಮಾಡಿರುವ ಡಿಪಿಆರ್ ಮೇಲೆ ಅಧಿಕಾರಿಗಳಿಗೆ ಒಂದ್ ಕಡೆ ಡೌಟ್ ಬಂದಿದೆ, ಸಂಶಯ ಮೂಡಿದೆ. ಹಾಗಾಗಿ ಡಿಸಿಎಂ ಡಿಕೆಶಿ ಕನಸಿನ ಕೂಸು ಏನಿತ್ತು ಅದರ ಮೇಲೆ ಇಡಿ ಕೆಂಗಣ್ಣನ್ನ ಇಟ್ಟಿದೆ ಅಂತಾನೆ ಹೇಳ್ಬಹುದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಇಡಿ ಕಣ್ಣಿಟ್ಟಿರೋದು, ಅದರಲ್ಲೂ ಕೂಡ ಎಸ್ಪೆಷಲಿ ಡಿಪಿಆರ್ ಮೇಲೆ ಇಡಿ ಕಣ್ಣಿಟ್ಟಿದೆ. 3 ದಿನಗಳಿಂದಲೂ ಕೂಡ ಪಾಲಿಕೆಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅಂದ್ರೆ ಸಂಶಯ ಮೂಡಿದೆ. ಈ ಡಿಪಿಆರ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಟನಲ್ ರಸ್ತೆಗೆ ಏನೇನು ಸಂಬಂಧ ಡಾಕ್ಯುಮೆಂಟ್ಸ್ ಇದೆ, ಏನೇನು ದಾಖಲಾತಿಗಳಿವೆ ಎಲ್ಲವನ್ನ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಅದು ಕೂಡ 3 ದಿನಗಳಿಂದಲೂ ಕೂಡ ಸುರಂಗ ಮಾರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು ಡಿಪಿಆರ್ ಅನ್ನ ಪಾಲಿಕೆ ಸಿದ್ಧ ಮಾಡಿಕೊಂಡಿದೆ. ಇನ್ನು 13,000 ಕೋಟಿ ರೂಪಾಯಿ ವೆಚ್ಚದ ಬಹುಕೋಟಿ ಕಾಮಗಾರಿ ಇದು. ಹೆಬ್ಬಾಳ ಮತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ಟನಲ್ ರಸ್ತೆ ನಿರ್ಮಾಣ ಆಗತ್ತೆ. ಈ ಸುರಂಗ ರಸ್ತೆ ವೆಚ್ಚದ ಮೇಲೆ ಏನೇನು ವಿವರಣೆ ಇದೆ ಎಲ್ಲವನ್ನ ಕೂಡ ನೀಡಬೇಕು ಅಂತ ಸೂಚನೆ ನೀಡಲಾಗಿದೆ. ಮತ್ತೊಂದೆಡೆ ಪಾಲಿಕೆಯ ಜಾಬ್ ಕೋಡ್ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ 13,000 ಕೋಟಿ ರೂಪಾಯಿ ವೆಚ್ಚ ಆಗತ್ತೆ ಅಂತ ಈ ಹಿಂದೆ ತಿಳಿಸಿ ಬಹುಕೋಟಿ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಡಿಪಿಆರ್ ಟನಲ್ ರಸ್ತೆಗೆ ಸಂಬಂಧಪಟ್ಟಂತೆ. ಇನ್ನು ಈ ರಸ್ತೆ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ವರೆಗೂ ಕೂಡ ನಿರ್ಮಾಣ ಆಗ್ತಾ ಇದೆ. ಇನ್ನು ಸುರಂಗ ರಸ್ತೆ ವೆಚ್ಚದ ಬಗ್ಗೆ ವಿವರಣೆ ಕೊಡಬೇಕು. ಯಾಕೆ 13,000 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನ ಎಲ್ಲ ವಿವರಣೆಗಳನ್ನ ಕೂಡ ನಮಗೆ ನೀಡಬೇಕು ಅಂತ ಕೊಟ್ಟಿರುವಂತದ್ದು. ಜೊತೆಗೆ ಜಾಬ್ ಕಾರ್ಡ್ ಇಂತಿಷ್ಟು ಕೆಲಸಕ್ಕೆ ಇಂತಿಷ್ಟು ಏನು ಜಾಬ್ ಕಾರ್ಡ್ಗಳು ಕೊಟ್ಟಿರ್ತಾರೆ, ಇಷ್ಟು ಕೆಲಸ ಆಗಿರಬೇಕು, ಅದಕ್ಕೆ ಫುಲ್ಫಿಲ್ ಮಾಡಿರಬೇಕು, ಅವೆಲ್ಲವನ್ನ ಕೂಡ ಪರಿಶೀಲನೆ ನಡೆಸಿದೆ. ಜೊತೆಗೆ ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ರೆ ಈ ಎಲ್ಲಾ ಕಡೆಗಳಲ್ಲೂ ಕೂಡ ನಿನ್ನೆ ಇಡಿ ಕೆಂಗಣ್ಣನ ಇಟ್ಟಿರೋದು ಮಾತ್ರವಲ್ಲ, ಹದ್ದಿನ ಕಣ್ಣಿಟ್ಟಿರೋದು ಮಾತ್ರವಲ್ಲ, ಎಲ್ಲಾ ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 3 ದಿನಗಳಿಂದಲೂ ಕೂಡ ಪರಿಶೀಲನೆ ನಡೀತಾ ಇದೆ. 13,000 ಕೋಟಿ ರೂಪಾಯಿಗೆ ನೀವು ಡಾಕ್ಯುಮೆಂಟ್ ಕೊಡಬೇಕು ಅನ್ನೋದನ್ನ ಕೋರಿ. ಇನ್ನು ಬೋರ್ವೆಲ್ ಹಗರಣ ಲೆಕ್ಕವನ್ನ ಕೇಳಿ ಬೆಚ್ಚಿ ಬಿದ್ದ ಇಡಿ ಅಧಿಕಾರಿಗಳು. ಬೋರ್ವೆಲ್ ಕೊರೆಸುವ ಹೆಸರಲ್ಲಿ ಕೋಟಿ ಕೋಟಿ ಹಣ ಸ್ವಾಹ ಆಗೋಗಿದೆ. 100 ಕೋಟಿಯನ್ನ ಗುಳುಂ ಮಾಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಜಾಬ್ ಕಾರ್ಡ್ ನಲ್ಲಿ ನಮೂದು ಆಗಿರೋ ಹಣಕ್ಕಿಂತ ಹೆಚ್ಚಿನ ಹಣ ಪಾವತಿ ಆಗಿರೋದು ಕೂಡ ಗೊತ್ತಾಗಿದೆ. ಜಾಬ್ ಕೋಡ್ಗೂ ಬಿಡುಗಡೆಯಾದ ಹಣಕ್ಕೂ ತುಂಬಾನೇ ವ್ಯತ್ಯಾಸ ಕೂಡ ಕಂಡು ಬರ್ತಾ ಇದೆ. ಇನ್ನು 100 ಕೋಟಿ ರೂಪಾಯಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಇಡಿ ಕೇಳತ್ತೆ ಪ್ರಶ್ನೆಯನ್ನ ಕೇಳಿದೆ. ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಪಾಲಿಕೆ ಇಂಜಿನಿಯರ್ಸ್ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾರೆ. ಇಂದು ಸಂಜೆ ಒಳಗಾಗಿ ಬೋರ್ವೆಲ್ ಹಗರಣದ ದಾಖಲೆಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಇಡಿ ಅಧಿಕಾರಿಗಳು. ನಿಜಕ್ಕೂ ಕೂಡ ಬೋರ್ವೆಲ್ ಹಗರಣ ಇದ್ರ ಲೆಕ್ಕವನ್ನ ಕೇಳಿ ಇಡಿ ಅಧಿಕಾರಿಗಳು ದಂಗಾಗೋಗಿದ್ದಾರೆ, ಬೆಚ್ಚು ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬೋರ್ವೆಲ್ ಕೊರೆಸ್ತೀವಿ ಅನ್ನುವಂತಹ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಸ್ವಾಹ ಮಾಡಿದ್ದಾರೆ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಇಂಜಿನಿಯರ್ಸ್ ಅನ್ನೋದು ಬಟಾ ಬಯಲಾಗಿದೆ. ಇನ್ನು 100 ಕೋಟಿ ರೂಪಾಯಿ ಹಣವನ್ನ ಪಾಲಿಕೆ ಅಧಿಕಾರಿಗಳು ಕೂಡ ಗುಳುಂ ಸ್ವಾಹ ಮಾಡಿದ್ದಾರೆ. ಇನ್ನು ಜಾಬ್ ಕೋಡ್ನಲ್ಲಿ ಕೆಲವೊಂದು ಮಾಹಿತಿಯನ್ನ ನಮೂದು ಮಾಡಬೇಕಾಗಿರುತ್ತೆ. ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಕೆಲಸ ಆಗಿದೆ, ಯಾರ್ಯಾರ ಕೈಯಿಂದ ಕೆಲಸ ಮಾಡಲಾಗಿದೆ, ಎಷ್ಟು ಕಾಮಗಾರಿಗೆ ಎಷ್ಟು ಹಣವನ್ನ ತೊಡಗಿಸಲಾಗಿದೆ, ಈ ಕುರಿತಂತೆ ಜಾಬ್ ಕಾರ್ಡ್ನಲ್ಲೂ ಕೂಡ ಡೀಟೇಲ್ಸ್ನ ಫುಲ್ಫಿಲ್ ಮಾಡಬೇಕಾಗಿರುತ್ತೆ. ಅಲ್ಲೂ ಕೂಡ ಜಾಬ್ ಕೋಡ್ನಲ್ಲಿ ಬಿಡುಗಡೆ ಆಗಿರುವಂತಹ ಹಣ ಜೊತೆಗೆ ಆ ಕಾಮಗಾರಿಗೆ ತೊಡಗಿಸಿರುವಂತಹ ಹಣ ಎರಡಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇದೆ ಅನ್ನೋದು ಕೂಡ ವಿಚಾರ ಗೊತ್ತಾಗಿದೆ. ಇನ್ನು 100 ಕೋಟಿ ರೂಪಾಯಿ ವ್ಯತ್ಯಾಸ ಏನು ಬಂದಿದೆ ಜಾಬ್ ಕಾರ್ಡ್ಗೂ ಇಲ್ಲಿ ಇನ್ವೆಸ್ಟ್ ಮಾಡಿರೋ ಹಣಕ್ಕೂ, ಇದಕ್ಕೆ ಲೆಕ್ಕ ಕೊಡಬೇಕು. ಅದು ಕೂಡ ಇವತ್ತಿನ ಸಂಜೆ ಒಳಗಾಗಿ ಲೆಕ್ಕವನ್ನ ನೀವು ಕೊಡಬೇಕು ಅಂತ ಇಡಿ ಪ್ರಶ್ನೆ ಮಾಡಿದೆ. ಜೊತೆಗೆ ಬೋರ್ವೆಲ್ ಕೊರೆಸುವ ಹಣದಲ್ಲಿ ಏನು ಕೋಟಿ ಕೋಟಿ ಹಣವನ್ನ ಇಂಜಿನಿಯರ್ಸ್ ಲೂಟಿ ಮಾಡಿದ್ದಾರೆ ಅವಕ್ಕೆಲ್ಲ ನೀವು ಡಾಕ್ಯುಮೆಂಟ್ ಇವತ್ತು ಸಂಜೆ ಒಳಗಾಗಿ ನೀಡಬೇಕು ಅಂತ ಖಡಕ್ ಆಗಿ ಇಡಿ ಅಧಿಕಾರಿಗಳು ಹೇಳಿರುವಂತದ್ದು. ಒಟ್ಟಾರೆಯಾಗಿ ಡಿಸಿಎಂ ಡಿಕೆಶಿ ಕನಸಿನ ಕೂಸು ಏನಿತ್ತು ಇದರ ಮೇಲೆ ಇಡಿ ಅಧಿಕಾರಿಗಳ ಕಣ್ಣು ಬಿದ್ದಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನ ಕೂಡ ಒದಗಿಸಲೇಬೇಕು. ಇನ್ನು ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದೆ.
ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕಾರ್ಪೊರೇಟರ್ಗಳಿಗೆ ನಡುಕ ಶುರುವಾಗಬಿಟ್ಟಿದೆ. ಇಡಿ ಅಧಿಕಾರಿಗಳ ಜೊತೆ ಏನ್ ದಾಳಿ ಆಯಿತು, ಈ ವೇಳೆ ಮಹತ್ವದ ದಾಖಲಾತಿಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೋರ್ವೆಲ್ ಹಾಗೆ RO ಪ್ಲಾಂಟ್ ಬಗ್ಗೆ ದಾಖಲಾತಿಗಳನ್ನ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ. ಮಹತ್ವದ ದಾಖಲೆಯನ್ನ ಸಂಗ್ರಹ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. KRDL ಫಂಡ್ ವತಿಯಿಂದ ಬೋರ್ವೆಲ್ ಅನ್ನ ಕೊರೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದ್ರ ಜೊತೆಗೆ RO ಪ್ಲಾಂಟ್ಗಳ ನಿರ್ಮಾಣ ಕೂಡ ಆಗಿದೆ. ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು. ಕೇವಲ DPR ಏನು ಟನಲ್ ರಸ್ತೆಯ ಸುರಂಗ ಮಾರ್ಗದ ರಸ್ತೆ ಇದೆ, ಕೇವಲ ಅದು ಮಾತ್ರ ಅಲ್ಲ, ಅಥವಾ ಹೆಬ್ಬಾಳ್ ಸಿಲ್ಕ್ ಬೋರ್ಡ್ನ ಜಂಕ್ಷನ್ವರೆಗೂ ಏನು ಟನಲ್ ರಸ್ತೆ ಆಗ್ತಿದೆ, ಕೇವಲ ಅದು ಮಾತ್ರ ಅಲ್ಲ, ಬೋರ್ವೆಲ್ ಹಗರಣ ಮಾತ್ರ ಅಲ್ಲ, ಜೊತೆಗೆ ಈಗ ಇಡಿ ಅಧಿಕಾರಿಗಳು BBMP ಮೇಲೂ ಕೂಡ ಜೊತೆಯಲ್ಲಿ RO ಪ್ಲಾಂಟ್ಗಳ ಬಗ್ಗೆ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಮಹತ್ವದ ದಾಖಲಾತಿಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಮಹತ್ವದ ದಾಖಲೆಗಳನ್ನ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಎಸ್ಪೆಷಲಿ KRDL ಫಂಡ್ ವತಿಯಿಂದ ಬೋರ್ವೆಲ್ ಕೊರೆಸಿದ್ದೀವಿ, RO ಪ್ಲಾಂಟ್ಗಳ ನಿರ್ಮಾಣ ಮಾಡಿದ್ದೀವಿ, ಇದೆಲ್ಲ